ಸಮಯ ಹೇಳ್ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥ ಒಂದು ವಿಷಯ. ಅದರಲ್ಲೂ ಪ್ರತಿಯೊಂದು ಗಂಟೆಗಳಾಗಿರ್ಬೋದು, ನಿಮಿಷಗಳಾಗಿರ್ಬೋದು, ಸೆಕೆಂಡುಗಳಾಗಿರ್ಬೋದು, ಎಲ್ಲವೂ ಕೂಡ ಮನುಕುಲಕ್ಕೆ ಮತ್ತು ವಾತಾವರಣದಿಂದ ಹಿಡಿದು ಪ್ರತಿಯೊಂದಕ್ಕೂ ಕೂಡ ಅತಿ ಅವಶ್ಯಕವಾಗಿ ಬೇಕಾಗತಕ್ಕಂಥದ್ದು. ನಾವು ಮಕ್ಕಳಾಗಿರುವಂತಹ ಒಂದು ಸಮಯದಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಮಯ ತಕ್ಕಂಥದ್ದು ತುಂಬಾ ಮುಖ್ಯವಾಗಿ ಇರ್ತಕ್ಕಂಥದ್ದು. ಒಂದೊಂದು ಅಕ್ಷರವನ್ನು ಕಲಿಯುವಂತಹ ಒಂದೊಂದು ಸಮಯವು ಕೂಡ ಅಷ್ಟೇ ಮುಖ್ಯ. ಮತ್ತು ಅಷ್ಟೇ ಅಲ್ಲದೆ ಪರೀಕ್ಷೆಯ ಸಮಯದಲ್ಲೂ ಕೂಡ ಸಮಯಕ್ಕೆ ಅನುಸಾರವಾಗಿ ನಾವು ಹೋಗಬೇಕಾಗ್ತದೆ. ಅದು ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಆನಂತರದಲ್ಲಿ ಜೀವನದಲ್ಲಿ ಕೂಡ ನಾವು ಏಳಿಗೆ ಆಗಲಿಕ್ಕೆ ಅಥವಾ ಶ್ರಮವನ್ನು ಪಟ್ಟು ದುಡಿಮೆಯನ್ನು ಮಾಡಲಿಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಕೂಡ ಸಮಯವು ಅತಿ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು. ಆನಂತರದಲ್ಲಿ ದಾಂಪತ್ಯದ ಜೀವನ ಹೇಳ್ತಕ್ಕಂಥದ್ದು ನಡೆಯುವಂತಹ ಸಮಯದಲ್ಲೂ ಕೂಡ ಸಮಯವು ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು. ವಿವಾದ ಕಾರ್ಯದಲ್ಲಾಗಿರ್ಬೋದು, ಶೋಭನ ಕಾರ್ಯಗಳಲ್ಲಾಗಿರ್ಬೋದು, ಪ್ರತಿಯೊಂದರಲ್ಲೂ ಕೂಡ. ಅನಂತರದಲ್ಲಿ ಹುಟ್ಟತಕ್ಕಂಥ ಜೀವಿ ಜಂತುಗಳಿಗೂ ಕೂಡ ಸಮಯವೂ ಕೂಡ ಮುಖ್ಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಲ್ಲೇ ನಾವು ಯಾವುದಾದ್ರೂ ಒಂದು ಯುದ್ಧ ಕ್ಷೇತ್ರವನ್ನು ಆಯ್ಕೆಯನ್ನು ಮಾಡಿಕೊಂಡ್ರೆ ಅಲ್ಲೂ ಕೂಡ ಸಮಯವೇ ಮುಖ್ಯ ಹೊರತು ಬೇರೇನೂ ಅಲ್ಲ. ಆನಂತರದಲ್ಲಿ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟು ನಾವು ವಿಚಾರವನ್ನು ತೆಗೆದುಕೊಂಡ್ರೆ ಜ್ಯೋತಿಷ್ಯ ಹೇಳ್ತಕ್ಕಂಥದ್ದು ದೊಡ್ಡದಾದಂಥ ಒಂದು ಬ್ರಹ್ಮಾಂಡ ಲೋಕ ಅಂತ ಹೇಳ್ತೇವೆ. ಆ ಬ್ರಹ್ಮಾಂಡದಲ್ಲಿ ಎಲ್ಲವೂ ಕೂಡ ಅಡಗಿರ್ತಕ್ಕಂಥದ್ದು. ಅದರಲ್ಲಿ ತುಂಬಾ ಮುಖ್ಯ ಸಮಯವೂ ಮುಖ್ಯವಾಗಿರ್ತಕ್ಕಂಥದ್ದು. ಆದರೆ ಒಂದು ವಿಶೇಷವಾದಂಥ ವಿಚಾರ ಅಂತ ಹೇಳಿದರೆ ಪ್ರತಿಯೊಂದು ಸೆಕೆಂಡು ಕೂಡ ಜ್ಯೋತಿಷ್ಯಗಾರನಿಗೆ ಅತಿ ಅವಶ್ಯಕ ಮತ್ತು ಅಷ್ಟೇ ಪ್ರಾಮುಖ್ಯತೆಯನ್ನು ಬೀರಿರ್ತಕ್ಕಂಥದ್ದು. ಸೂರ್ಯನ ಕಿರಣದ ಒಂದೊಂದು ಹನಿಯು ಕೂಡ ಆ ಕಿರಣದ ಅಲೆಯ ತೀವ್ರತೆ ಯಾವ ರೀತಿಯಲ್ಲಿರುತ್ತೋ ಅದೇ ರೀತಿಯಲ್ಲೇ ಜ್ಯೋತಿಷ್ಯಗಾರನಿಗೆ ಪ್ರತಿಯೊಂದು ಸೆಕೆಂಡು ಅಷ್ಟೇ ಮುಖ್ಯವಾಗಿರ್ತದೆ. ಇನ್ನು ರೋಗ ರುಜಿನಗಳ ವಿಚಾರಕ್ಕೆ ಸಂಬಂಧಪಟ್ಟು ಹೋದರೂ ಕೂಡ ಅದು ಕೂಡ ಸಮಯಕ್ಕೆ ಅನುಗುಣವಾಗಿ ಇರ್ತಕ್ಕಂಥದ್ದು. ಮತ್ತು ಅಷ್ಟೇ ಅಲ್ಲದೆ ನಮ್ಮ ಜೀವನದಲ್ಲಂತೂ ನಮಗೆ ಹಗಲು ಹೇಳ್ತಕ್ಕಂಥದ್ದಿಲ್ಲ, ರಾತ್ರಿ ಹೇಳ್ತಕ್ಕಂಥದ್ದಿಲ್ಲ. ಯಾರೇ ಬಂದರೂ ಕೂಡ ನಮ್ಮ ಕೈಲಾಗಿರ್ತಕ್ಕಂಥ ಒಂದು ಸಣ್ಣದಾದಂತಹ ಕೆಲಸ ಹೇಳ್ತಕ್ಕಂಥದ್ದನ್ನು ಸಾಧ್ಯವಾದ ಮಟ್ಟಿಗೆ ಹೇಳಿ ಸಾಧ್ಯವಾದ ಮಟ್ಟಿಗೆ ದಾರಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡಿಕೊಂಡು ಹೋಗುತ್ತೇವೆ. ಆದರೆ ಅಲ್ಲೂ ಕೂಡ ಪ್ರತಿಯೊಂದು ಕಾಯಿಲೆಗಳನ್ನು ನಾವು ನೋಡುವಂಥ ಸಮಯದಲ್ಲೂ ಕೂಡ ಪ್ರತಿಯೊಂದು ಸೆಕೆಂಡು ಕೂಡ ಅವರಿಗೆ ಅದರ ಗೊತ್ತಿರುವುದಿಲ್ಲ. ಆದರೆ ಪ್ರತಿಯೊಂದು ಸೆಕೆಂಡು ನಮಗೆ ಮುಖ್ಯವಾಗಿರುತ್ತದೆ. ನಿಮಿಷಕ್ಕಿಂತಲೂ ದೊಡ್ಡದು ಯಾವುದು? ಸೆಕೆಂಡು. ಹಾಗಾಗಿ ಪ್ರತಿಯೊಂದಕ್ಕೂ ಕೂಡ ಸಮಯ ಮುಖ್ಯ ಮುಖ್ಯ ಮುಖ್ಯ.